ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಚರಣಗಳು ಅಂದ್ರೆ ಅರ್ಧ ಭಾಗಗಳು ಅವು ಬರ್ತಾವ. ಆರಿದ್ರ ನಕ್ಷತ್ರದ 4 ಚರಣಗಳು, ಆನಂತರ ಪುನರ್ವಸು ನಕ್ಷತ್ರದ 3 ಚರಣಗಳು. ಇವು ಒಟ್ಟು ಎಲ್ಲ 3 ನಕ್ಷತ್ರಗಳು ಸೇರಿ 3 ನಕ್ಷತ್ರಗಳು 9 ಚರಣಗಳು ಸೇರಿ ಮಿಥುನ ರಾಶಿ ಆಗಿದೆ. ಅಕ್ಷರಗಳು ಕ, ಕಿ, ಕಾಶಿನಾಥ ಅವೆಲ್ಲ ಬರ್ತಾವ ನೋಡ್ರಿ. ಕ, ಕಿ, ಕು, ಘ, ङ, ಛ, ಕೆ, ಕೋ, ಹ ಈ ಅಕ್ಷರಗಳಿಂದ ಆರಂಭ ಆಗುವಂತಹ ಹೆಸರಿನಿಂದ ಕೂಡಿದವರು, ಜನ್ಮನಾಮದಿಂದ ಕೂಡಿದವರಿಗೆ ಈ ಮಿಥುನ ರಾಶಿ ಇದೆ. ಯುಗಾದಿ ಹಬ್ಬದ ಶುಭಾಶಯಗಳು ತಮಗೆ. ಈ ಸಂವತ್ಸರ ತಮ್ಮ ರಾಶಿಗೆ ಯಾವ ರೀತಿಯಾಗಿದೆ ಇದೆ ಅಂತ ಹೇಳಿ ನೋಡೋಣ. ಆರಂಭದಲ್ಲಿ ಅಂದ್ರೆ ಈ ಸಂವತ್ಸರದ ವಿಶ್ವಾವಸು ನಾಮ ಸಂವತ್ಸರ, ಇವತ್ತಿನಿಂದ ಯುಗಾದಿ ಹಬ್ಬದಿಂದ ವಿಶ್ವಾವಸು ನಾಮ ಸಂವತ್ಸರ ಆರಂಭ ಆಗಿದೆ. ಈ ಆರಂಭದಿಂದ ಯಾವ ರೀತಿಯಾಗಿರ್ತಕ್ಕಂಥ ಫಲಗಳಿವೆ ಅಂತ ಹೇಳಿ ನೋಡೋಣ. 12ನೇ ಮನೆಯಲ್ಲಿದ್ದಂಥ ವೃಷಭ ರಾಶಿಯಲ್ಲಿದ್ದಾಗ 12ನೇ ಮನೆಯಲ್ಲಿದ್ದ 12ನೇ ಮನೆಯಲ್ಲಿದ್ದಂಥ ಗುರು ಈಗ ಸ್ವಂತ ರಾಶಿಗೆ ಮಿಥುನ ರಾಶಿಗೆ ಬರ್ತಾ ಇದ್ದಾನೆ. ಮೇ 14ನೇ ತಾರೀಕಿಗೆ ಜನ್ಮಸ್ಥನಾಗಿ ಬರ್ತಾನೆ. ಇದರಿಂದ ಏನು ಅಂತೇಳಿ ಮಧ್ಯಮ ಗುರುಬಲ ಇರ್ತದೆ. ಜನ್ಮಸ್ಥನಾಗಿ ಬಂದಾಗ ಒಂದು ದೋಷ ಹೇಳ್ತಾರೆ, ಗುರುಬಲ ಮಧ್ಯಮ ಇರ್ತದೆ. ದೋಷ ಏನು ಅಂತ ಹೇಳಿದ್ರೆ ಆರೋಗ್ಯ ಅಷ್ಟು ಸರಿಯಾಗಿರುವುದಿಲ್ಲ, ತೊಂದರೆ ಬರಬಹುದು ಅಂತೇಳಿ ಚಿಂತನೆಯನ್ನು ಮಾಡಬಹುದು. ನೆಗೆಟಿವ್ ಆಗಿರ್ತಕ್ಕಂಥದ್ರೊಳಗೆ ಫಲ ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ಹೇಳ್ಬೇಕಂದ್ರೆ ಜನ್ಮಸ್ಥ ಗುರು ಸಾಮಾನ್ಯತ ಬಹಳ ಒಳ್ಳೆಯವನು. 12ನೇ ಮನೆಯಿಂದ ಜನ್ಮಸ್ಥನಾಗಿ ಬಂದಾನಂದ್ರೆ ಹಿಂದಿನಕ್ಕಿಂತ ಈ ಗುರುಬಲ ಉತ್ತಮವಾಗಿ ಬಂದದಂತ ಅರ್ಥ. ಆದ್ರೂ ಈ ಶಿಕ್ಷಣ ಕ್ಷೇತ್ರದವರು, ವಿಜ್ಞಾನಿಗಳು ಅಂದ್ರೆ ಗುರುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಗಳನ್ನ ಯಾರ್ಯಾರು ಮಾಡ್ತಾ ಇದ್ದಾರೋ ಅವರೆಲ್ಲ ಧಾರ್ಮಿಕ ವಲಯದವರು ಹಾಗೂ ವಿದ್ಯಾರ್ಥಿಗಳು, ಇವ್ರಿಗೆಲ್ಲ ಸ್ವಲ್ಪ ಹಿಂದಿನಕ್ಕಿಂತ ಈಗ ಚಲೋ, ಹೋದ ವರ್ಷದಕ್ಕಿಂತ ಈ ವರ್ಷ ಬಹಳ ಉತ್ತಮ. ಆದ್ರೆ ಬಹಳ ಉತ್ತಮವಾಗಿರ್ತಕ್ಕಂಥ ಫಲಗಳು ಸಿಗ್ತಾವೇನೋ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಅಂತೇನು ನಾವು ಔಟ್ಪುಟ್ ನಾವು ವಿಚಾರ ಮಾಡ್ತೀವಿ, ಅದನ್ನ ಅಷ್ಟು ಫಲಗಳು ಸಿಗಲಿಕ್ಕಿಲ್ಲ. ಪೂರ್ಣ ಪ್ರಮಾಣದ ಗುರುಬಲ ಇಲ್ಲ, ಆದ್ರಿಂದ ಪೂರ್ಣ ಪ್ರಮಾಣದ ಫಲಗಳು ಸಿಗಲಿಕ್ಕಿಲ್ಲ. ಆದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಉತ್ತಮವಾಗಿರ್ತದೆ. ಇನ್ನ ಈ ವಿದ್ಯಾರ್ಥಿಗಳಿಗೆ ಈ ರೀತಿ ಆದ್ರೆ ಸ್ವರಾಶಿಯಲ್ಲಿಯೇ ಗುರು ಸಂಚಾರ ಇರೋದ್ರಿಂದ ಯಾರ್ಯಾರಿಗೆ ಹೋದ ಸಂವತ್ಸರದಲ್ಲಿ ಬಹಳ ಅನಾರೋಗ್ಯದಿಂದ ಕೂಡಿದ್ರು ನೋಡ್ರಿ, ಜನ್ಮಸ್ಥನಾದಾಗ ಆರೋಗ್ಯಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿದೆ. ಆದ್ರೆ ಹಿಂದಿನ ವರ್ಷದಲ್ಲಿ ಕ್ರೋಧಿ ಸಂವತ್ಸರದಲ್ಲಿ 12ನೇ ಭಾವದಲ್ಲಿದ್ದ, ಆದ್ರಿಂದ ಅಲ್ಲಿ ಅನಾರೋಗ್ಯ ಏನಾದ್ರೂ ಆಗಿದ್ರೆ ಈಗ ಆರೋಗ್ಯ ಸುಧಾರಣೆ ಆಗ್ತದೆ. ಹೋದ ವರ್ಷದಲ್ಲಿ ಕಂಡಂತಹ ಯಾವ್ಯಾವ ದೋಷಗಳಿದ್ವು, ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೋಷಗಳು ಪರಿಹಾರ ಆಗ್ತಾವ. ಈ ಮಕ್ಕಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಯಾರೇ ಇರ್ಲಿ, ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸುಧಾರಣೆ ಇವರಿಗೆ ಇರ್ತದೆ. ಆರೋಗ್ಯ ಒಂದೇ ರೀತಿ ಇದಲ್ಲ, ಮಾನಸಿಕ ಆರೋಗ್ಯ ಆಗಿರ್ಬೋದು, ಅಭ್ಯಾಸಕ್ಕೆ ಸಂಬಂಧಪಟ್ಟಾಗಿ ಮಕ್ಕಳಾಗೆ ಆರೋಗ್ಯಕ್ಕೆ ಮಾನಸಿಕ ಆರೋಗ್ಯ, ಒಳ್ಳೆ ಕಾನ್ಸಂಟ್ರೇಷನ್, ಇದೆಲ್ಲ ವಿದ್ಯಾರ್ಥಿಗಳಲ್ಲಿ ಚಿಂತನೆ ಮಾಡ್ಬೋದು. ಇವು ಎಲ್ಲ ಉಲ್ಲಾಸ ಮಾಡುವಂತಹ ಕಾಲ ಇದು. ಸಮಾಧಾನಕಾರ ಜೀವನ ಇರ್ತದೆ, ಒಳ್ಳೆಯ ಜೀವನ ಇರ್ತದೆ. ಅಭ್ಯಾಸದಲ್ಲಿ ಒಂದ್ ಸ್ವಲ್ಪ ನೀವು ಡೆವಲಪ್ಮೆಂಟ್ ಕಾಣಿಸ್ತದೆ ಅಂತ ಹೇಳ್ತೀವಲ್ರಿ, ಸ್ವಲ್ಪ ಸುಧಾರಣೆಗಳು ಈ ಸಂವತ್ಸರದಲ್ಲಿ ಕಾಣಿಸ್ತದೆ. ಹೋದ ಸರ್ತೆ 60 ಮಾರ್ಕ್ಸ್ ತಗೊಂಡಿದ್ರೆ ಈ ಸರ್ತೆ 80 ಈ ಸರ್ತೆ 80 ತಗೊಂಡವ್ರು ಮುಂದಿನ ಸರ್ತೆ 99 ತಗೊಳ್ತಾರೆ. ಇದು ಎಲ್ಲಾ ಕ್ಷೇತ್ರದವರಿಗೂ ಹೇಳ್ಬೋದು. ಈ ಹಿರಿಯರ ಮಾರ್ಗದರ್ಶನದೊಳಗೆ ಮುಂದೆ ನಡೀರಿ ಅಂತ ಹೇಳ್ತೀವಿ ನಾವು. ಒಂದು ಮಿಥುನ ರಾಶಿಯವರ ಸ್ವಭಾವ ಏನು ಅಂತಂದ್ರೆ ಚಂಚಲ ಮನಸ್ಥಿತಿ, ದ್ವಿಸ್ವಭಾವ ರಾಶಿ. ನಾನು ರಾಶಿ ಸ್ವಭಾವದ ಸಹಿತವಾಗಿ ಹೇಳ್ತಾ ಇದ್ದೇನೆ. ರಾಶಿ ಗುಣ ಏನು ಅಂತ ಹೇಳಿದ್ರೆ ಚಂಚಲ ಸ್ಥಿತಿ. ಯಾವಾಗಲೂ ಬುಧನ ಗುಣ ಬುಧನ ಸ್ವಭಾವ ಏನಂತಂದ್ರೆ ಚಂಚಲತೆಯನ್ನು ಹೇಳ್ತದಂತೆ. ಹೀಗಾಗಿ ಇಂಥ ಚಂಚಲತೆಗಳು ಬರಬಾರದು ಅಂತ ಹೇಳಿದ್ರೆ ಒಳ್ಳೆಯ ಗುರುಗಳ ಮಾರ್ಗದರ್ಶನ, ಹಿರಿಯರ ಮಾರ್ಗದರ್ಶನ, ಅವ್ರ ಮಾತನ್ನು ಕೇಳಿ ಮುಂದುವರಿಬೇಕು. ಗುರುಬಲ ಬರಲಿ ಅಂತೇಳಿ ನೀವು ಕ್ಷೇತ್ರಗಳಿಗೆ, ಮಂತ್ರಾಲಯ, ಮೊಳಖೇಡ, ಈ ಎಲ್ಲ ಕ್ಷೇತ್ರಗಳಿಗೆ, ಅಥವಾ ನೀವು ಯಾವ್ಯಾವ ಸ್ಥಾನದಲ್ಲಿ ನೀವು ಗುರುಗಳನ್ನ ಕಾಣ್ತೀರಿ, ಹುಬ್ಬಳ್ಳಿಯ ಸಿದ್ಧಾರೂಢರಾಗಿರ್ಬೋದು, ನಮ್ಮ ಬಿಜಾಪುರದ ಜ್ಞಾನ ಯೋಗಾಶ್ರಮ ಆಗಿರ್ಬೋದು, ಇಂಥ ಕ್ಷೇತ್ರಗಳಿಗೆ ನೀವು ಗುರು ಸ್ಥಾನಕ್ಕೆ, ದತ್ತಾತ್ರೇಯ ಕ್ಷೇತ್ರ ಆಗಿರ್ಬೋದು, ನೀವು ಎಲ್ಲಿ ಗುರುಗಳನ್ನ ಕಾಣ್ತಿರೋ ಆ ಸ್ಥಾನಕ್ಕೆ ತಪ್ಪದೇ ಭೇಟಿ ಕೊಡ್ರಿ. ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಬಂದ್ರೆ ಈ ಮನೋಚಾಂಚಲ್ಯ ತಪ್ತದೆ. ಮಾಡುವಂತ ಕೆಲಸ, ಈ ಸುಧಾರಣೆ ಏನಿದೆ ಅದರಲ್ಲಿ ಸ್ಪೀಡ್ ಒಂದ್ ಸ್ವಲ್ಪ ಜಾಸ್ತಿ ಆಗ್ತದೆ. ಅದೇ ರೀತಿ ಇನ್ನ ಆದಾಯ ಹೆಂಗಿರ್ತದ ಅಂತ ಹೇಳಿದ್ರೆ ಅಷ್ಟಕ್ಕಷ್ಟೇ, ಬಹಳ ಡೆವಲಪ್ಮೆಂಟ್ ಆಗುದಿಲ್ಲ. ಒಮ್ಮಲಿಗೆ ಈ ನೋಡ್ರಿ, ಇವಾಗ ಇತ್ತೀಚೆಗೆಲ್ಲ ಬಹಳ
ಈ ಕೆಲವಾರು ವರ್ಷಗಳಿಂದ ಪ್ಯಾಕೇಜ್ ಲೆಕ್ಕ ನಡೀತಾ ಇದೆ. ಪ್ಯಾಕೇಜ್ ಬಹಳ ಡಬಲ್ ಆಯ್ತು ಅಂತ ಹೇಳೋರು ಇದ್ದಾರೆ. ಸುಮ್ಮನೆ ಹೇಳೋದಲ್ಲ ಅದು. ಜೀವನದಲ್ಲಿ ಅಂತಹ ಯೋಗಗಳು ಬರಬೇಕು. ಈ ರಾಶಿಯವರಿಗೆ ಅಂತ ಬಹಳಷ್ಟು ಡೆವಲಪ್ಮೆಂಟ್ ಆಗುವಂತ ಯೋಗ ಅಷ್ಟಕ್ಕಷ್ಟೇ ಅಂತ ಹೇಳ್ಬೋದು. ಬರ್ಲಿಕ್ಕಿಲ್ಲ, ಪ್ರಯತ್ನ ಮಾಡ್ರಿ, ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಶುಭ ನಿಮಗೆ ಹಾರೈಸ್ತೀನಿ. ಸುಧಾರಣೆ ಇದೆ, ಹೆಚ್ಚಿನ ಸಾಧನೆಗಳು ನಿಮಗೆ, ನೀವು ಮಾಡಿದಂತ ಶ್ರಮಕ್ಕೆ ಒಳ್ಳೆಯ ಫಲಗಳು ಈ ವರ್ಷದಲ್ಲಿ ಸಿಗ್ತದೆ. ಹೋದ ವರ್ಷದಲ್ಲಿ ಸಿಕ್ಕಿಲ್ಲ ಅನ್ನೋದಕ್ಕಿಲ್ಲ, ಈ ವರ್ಷ ಸ್ವಲ್ಪ ಆದ್ರೂ ಡೆವಲಪ್ಮೆಂಟ್ ಕಾಣಿಸ್ತದೆ. ಇನ್ನು ವ್ಯಾಪಾರದಲ್ಲಿದ್ದವರಿಗೆ ಟಾರ್ಗೆಟ್ ಅವೆಲ್ಲ ಹೇಳ್ತಿರ್ತಾರೆ, ತಾವು ಮಾಡ್ಕೊಂಡಿರ್ತಾರೆ. ಸಣ್ಣ ಯಾವುದೋ ಒಂದು ವ್ಯಾಪಾರದಲ್ಲಿದ್ದಾಗ ನಾವು ಇಷ್ಟಾದ್ರೂ ಮಾಡಬೇಕು ಅಂತ ಹೇಳಿ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ. ಆ ಮಾಡುವಂತ ಪ್ರಯತ್ನದಲ್ಲಿ ಸಾಫಲ್ಯವನ್ನು ಪಡಿತಾರೆ. ಉದ್ಯೋಗ ಭಾವದಲ್ಲಿ ಶನೇಶ್ವರ ಗೋಚಾರ ಇರುವುದರಿಂದ ಗಣ್ಯರೊಂದಿಗೆ ವ್ಯಾಪಾರ ಬಾಂಧವ್ಯ ವೃದ್ಧಿಯಾಗ್ತದೆ. ಉದ್ಯೋಗ ಸ್ಥಾನಕ್ಕೆ ನೋಡ್ರಿ, 10ನೇ ಮನೆಗೆ ಶನಿದೇವರು ಬರ್ತಾ ಇದ್ದಾನೆ. ಶನಿ ಗುಣ ಏನಂತ ಹೇಳಿದ್ರೆ ಕೆಲಸವನ್ನ ಮಾಡಿಸ್ತಾನ, ಮಾಡುವುದಿಲ್ಲ ಅಂತ ಎಷ್ಟೇ ಹಠ ಹಿಡಿದ್ರು ಒತ್ತಾಯಪೂರ್ವಕವಾಗಿ ಕೆಲಸ ಮಾಡಿಸ್ತಾನೆ. ಅದರಿಂದ ನಾವಾಗ್ನೇ ತಿಳ್ಕೊಂಡು ನಮ್ಮ ಕೆಲಸದಲ್ಲಿ ನಾವು ತೊಡಗಿಬಿಟ್ರೆ ಈ ಸಮಸ್ಯೆ ಪರಿಹಾರ ಆಗಿಬಿಡ್ತದೆ. ಯಾರೋ ಬೆನ್ನ ಹತ್ತಿ ಬಾಸ್ ಒಂದು 10 ಸರ್ತೆ ಫೋನ್ ಮಾಡಿ ಅಥವಾ ಇನ್ಯಾರೋ ಪರಿವಾರದವ್ರು ಬೆನ್ನ ಹತ್ತಿ ಮಾಡಿಸುವಂಥದ್ದು ಆಗಬಾರ್ದು. ಜಾರ್ಕೊಳ್ಳುವಂತ ಪ್ರಯತ್ನವೂ ಆಗಬಾರ್ದು. ತಾನಾಗಿ ಕೆಲಸವನ್ನು ತೆಗೆದುಕೊಳ್ತಾನೆ ಅಂತ ಹೇಳ್ತಾರೆ ಶನಿದೇವರು. ಆದ್ರಿಂದ ಬಹಳಷ್ಟು ಕೆಲಸ ಆಗ್ತದೆ. ಆ ಕೆಲಸಕ್ಕೆ ತಕ್ಕ ಹಾಗೆ ಫಲಗಳು ಇವರಿಗೆ ಸಿಗ್ತದೆ. ಸಾಮಾಜಿಕ ಕ್ಷೇತ್ರದಲ್ಲಿ ಸೋಷಿಯಲ್ ವರ್ಕ್ ಯಾರ್ಯಾರು ಮಾಡ್ತಾ ಇದ್ರು, ರಾಜಕಾರಣ ಅಥವಾ ಮತ್ತೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ರು ಅವ್ರಿಗೆಲ್ಲ ಒಳ್ಳೆಯ ಫಲಗಳು ಸಿಗ್ತದೆ. ಆಯಾ ಮಾಡುವಂತ ಕೆಲಸದ ಸಂಘ ಸಂಸ್ಥೆಗಳಿಗೂ ಸಹಿತ ಇವರ ಕಾರಣದಿಂದಾಗಿ ಒಳ್ಳೆಯ ಹೆಸರು ಬರ್ತದೆ. ಇವ್ರು ಮಾಡುವಂತ ಕೆಲಸದಿಂದಾಗಿ ಆಯಾ ಸಂಘ ಸಂಸ್ಥೆಗಳ ಗೌರವಗಳು ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು. ಧಾರ್ಮಿಕ ಕಾರ್ಯದಲ್ಲಿ ನೀವು ಎಲ್ಲ ಭಾಗಿಯಾಗ್ತೀರಿ. ಮೂಲದಿಂದ ಬೇರೆ ಬೇರೆ ಕಡೆಯಿಂದ ಇವರಿಗೆ ಧನ ಸಹಾಯ ಬರ್ತದೆ, ಧನ ಪ್ರಾಪ್ತಿ ಆಗ್ತದೆ. ಅಪಮಾನ ಅಪವಾದಗಳು ಹಿಂದೇನ ಆಗಿದ್ದುವು, ಆಗುವಂತ ಯಾವ ಕಾರಣಗಳಿದ್ವು ಅವೆಲ್ಲ ಪರಿಹಾರ ಆಗ್ತವೆ. ಆಗದೇ ಇರುವ ಹಾಗೆ ನೋಡ್ಕೋಬೇಕು ಅಂತ. ಎಲ್ಲಿಂದ ಇದು ಆಗಬಹುದು ಅಂದ್ರೆ ಉದ್ಯೋಗ ಸ್ಥಾನದಲ್ಲಿ ಶನಿ ಸಂಚಾರ ಇದೆ. ಉದ್ಯೋಗ ಸ್ಥಾನದಲ್ಲಿ ಶನಿ ಸಂಚಾರ ಇದ್ದಾಗ ಗಡಬಡಿಯಿಂದ ತಪ್ಪಾಗ್ತಾವ ನೋಡ್ರಿ. ಒಂದು ಚಿತ್ತ ಚಾಂಚಲ್ಯ ಇರತಕ್ಕಂಥ ರಾಶಿ, ಬುಧನ ವಾಯು ತತ್ವದ ರಾಶಿ ಇದು. ಈ ರಾಶಿಯವರಿಗೆ ಒತ್ತಾಯದ ಕೆಲಸ ನಡೆದಾಗ ಅಲ್ಲಿ ತಪ್ಪು ಆಗುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಆ ಕಾರಣಕ್ಕಾಗಿ ಆ ತಪ್ಪಿನಿಂದ ಅಪಮಾನ ಇವೆಲ್ಲ ಆಗುವಂತ ಚಾನ್ಸಸ್ ಇರ್ತವೆ. ಅವು ಆಗ್ಲಾರ್ದಂಗೆ ನೋಡ್ಕೋಬೇಕು ಅಂದ್ರೆ ಸಮಾಧಾನ ಚಿತ್ತರಾಗಿ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇರಬೇಕಾದ್ರೆ ಕೆಲಸದಲ್ಲಿ ನಿಷ್ಠೆಯನ್ನ ಮತ್ತು ನಿಷ್ಠೆ ಅಷ್ಟೇ ಅಲ್ಲ, ಮನಸ್ಸಿಟ್ಟು ಕೆಲಸ ಮಾಡಬೇಕು ಅಂತ. ಮಕ್ಕಳು ವಿದ್ಯಾ ಉದ್ಯೋಗ ಸಂಬಂಧಪಟ್ಟ ಹಾಗೆ ಮಕ್ಕಳ ಬಗ್ಗೆ ಚಿಂತೆ ಇರ್ತದೆ. ತಂದೆ ತಾಯಿ ಬಗ್ಗೆಕ್ಕಿಂತ ಈ ರಾಶಿಯವರಿಗೆ ಮಕ್ಕಳ ಚಿಂತೆ ಜಾಸ್ತಿ ಇರ್ತದೆ. ಈ ಸಮಯದಲ್ಲಿ ಮಾತನಾಡುವ ಬದಲಿ ಮಾತು ಕೇಳ್ಬೇಕಂತ. ಮಿಥುನ ರಾಶಿಯವರಿಗೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಮಾಧ್ಯಮ ಅಂತ ಹೇಳಿದ್ರೆ ಬುಧ ಒಂದು ಬರವಣಿಗೆ ಆಗಿರ್ಬೋದು ಅಥವಾ ಮಾತನಾಡೋದಾಗಿರ್ಬೋದು ಅಥವಾ ನೀವು ಯಾವ್ದು ಕಮ್ಯುನಿಕೇಶನ್ ಅಂತಿರಲ್ಲ, ಕಮ್ಯುನಿಕೇಶನ್ ಕ್ವಾಲಿಟಿ ಕೊಡೋನೇ ಬುಧ. ಅದರಿಂದ ಇವರು ಮಾತುಗಾರಿಕೆ ಜಾಸ್ತಿ ಇರ್ತದೆ. ಒಳ್ಳೆ ಸಂಕ್ಷಿಪ್ತವಾಗಿ ಮಾತಾಡಿದ್ರು ಕೆಲವೊಮ್ಮೆ ಸೂಕ್ಷ್ಮ ಆಗಿರ್ತಕ್ಕಂಥ ಮಾತಾಡ್ತಾರೆ. ವಕೀಲರಾಗಿರ್ತಾರೆ. ಎಂಥ ವಕೀಲರು ಅಂತ ಹೇಳಿದ್ರೆ ಅವರು ಬರೆದಂತ ಅಕ್ಷರಗಳು ಕೋರ್ಟ್ನಲ್ಲಿ ಏನೇನೋ ಮಾಡಿಬಿಡ್ತದೆ. ಅಷ್ಟು ಜಾಣ್ಮೆ ಇವರಲ್ಲಿ ಇರ್ತದೆ. ಆದ್ರೆ ಅದಕ್ಕೆ ತಪ್ಪು ಆಗದ ಹಾಗೆ ನೋಡ್ಕೋಬೇಕು. ಇಂತಹ ಸಂದರ್ಭದಲ್ಲಿ ನಾವು ಬುಧನ ರಾಶಿಯವರಿಗೆ, ಮಿಥುನ ರಾಶಿಯವರಿಗೆ ಸೂಚನೆ ನನ್ನ ಕಡೆಯಿಂದ ಏನು ಅಂತ ಹೇಳಿದ್ರೆ, ಕೇಳುವುದು ಜಾಸ್ತಿ ಆಗಬೇಕು. ಆಡುವುದಲ್ಲ, ಕೇಳುವುದು ಜಾಸ್ತಿ ಆಗಬೇಕು. ತಕ್ಷಣ ನೋಡ್ರಿ, ವಕೀಲರಿಗೆ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ತಕ್ಷಣಕ್ಕೆ ಹೋಗಿ ಎಲ್ಲರ ಮೇಲೆ ಕೇಸ್ ಮಾಡೋದು ಅಂತದ್ದು ಆಗಬಾರ್ದು. ನಾ ಹೇಳೋದು ಜನರಲ್ ಆಗಿ ವಿಷಯವನ್ನ ಪ್ರಸ್ತಾಪ ಮಾಡ್ತೀನಿ. ಆಕ್ಷನ್ ಯಾವುದೇ ಮಾಡಬೇಕಾದ್ರೆ ಅದು ತಕ್ಷಣಕ್ಕೆ ಆಗಬಾರ್ದು. ಅದಕ್ಕೆ ಸ್ವಲ್ಪ ಸಮಾಧಾನದಿಂದ ವಿವೇಚನೆ ಮಾಡಬೇಕು ಅಂತ ಹೇಳ್ತೀನಿ. ಅದಕ್ಕಾಗಿ ಮಾತನ್ನ ಕಡಿಮೆ ಆಡ್ರಿ, ಜಾಸ್ತಿಯಾಗಿ ಕೇಳ್ರಿ. ಆರ್ಥಿಕ ಸ್ಥಿತಿ ಇದರಿಂದ ಸುಧಾರಣೆ ಆಗ್ತದೆ. ಆರ್ಥಿಕ ಸ್ಥಿತಿ ಸುಧಾರಣೆ ಆಗ್ಬೇಕಾದ್ರೆ ನೋಡ್ರಿ, ಯಾರ್ಯಾರು ವ್ಯಾಪಾರ ವರ್ಗದಾಗಿದ್ದಾರೆ, ಕೃಷಿ ವರ್ಗದಾಗಿದ್ದಾರೆ ಅಥವಾ ಬೇರೆ ಬೇರೆ ಸ್ಥಾನದಾಗಿದ್ದಾರೆ, ಅವರಿಗೆ ಈ ಕೆಲಸಗಳಿಂದ ಹೆಚ್ಚಿನ ಲಾಭ ಸಿಗ್ತದೆ. ಕೇಳದೇ ಇದ್ದಾಗ ಎಷ್ಟೋ ಜನ ಹೇಳ್ತಾರೆ, ನಾವು ಕೇಳಿದ್ರಕ್ಕಿಂತ ಜಾಸ್ತಿ ಬಂತ್ರಿ, ನಾನಾಗಿನೇ ಕೇಳು ಅಂದಿದ್ರೆ ನಾ ಕಡಿಮೆ ಕೇಳ್ತಿದ್ನೋ ಏನೋ.
ಅವ್ರು ಕೊಟ್ಟಿದ್ದು ಜಾಸ್ತಿ ಇದೆ. ಬೆಲೆ ತಾನಾಗ್ನೇ ಜಾಸ್ತಿಯಾಗಿ ಬರ್ತಾ ಇರ್ಬೇಕಾದ್ರೆ ಮತ್ತ್ಯಾಕೆ ಕೇಳ್ತೀರಿ? ಭಗವಂತ ತಾನಾಗ್ನೇ ಕೊಡ್ತಾ ಇರ್ಬೇಕಾದ್ರೆ ಮತ್ತ್ಯಾಕೆ ಕೈ ಒಡ್ಡೋದು? ಕೇಳಿದರೆ ಬೇಡಿದರೆ ಎನ್ನ ಒಡೆಯನ ಬೇಡುವೆ, ದಾಸರು ಹೇಳ್ತಾರೆ. ಹಾಗೆ ಚಿಂತನೆ ಇರಬೇಕು. ನಾವು ಕೇಳುವಾಗ ಇದನ್ನ ಹೇಳೋದು ಉದ್ದೇಶ ಇಷ್ಟೇ, ಆಡಬೇಕಾದಾಗ ಸೂಕ್ಷ್ಮತೆಯಿಂದ ಮಾತಾಡ್ರಿ ಅಂತ. 9ನೇ ರಾಹು ಇದ್ದಾನೆ, 3ನೇ ಕೇತು ಇದ್ದಾನೆ. ಬಹಳ ಇವ್ರ ಸ್ವಭಾವ ಹೆಂಗದ ಅಂದ್ರೆ ಸಂಶಯಗಳು ಬಹಳ. ಇವರು ಸಂದೇಹಗಳಿಂದ ಕೂಡಿರ್ತಾರೆ. ಮಾಡುವಂತ ಸಂದರ್ಭದಲ್ಲಿ ಈಗ ನಾ ಹೇಳಿದೆ ವಿವೇಚನೆ ಮಾಡ್ರಿ ಅಂತ ಹೇಳಿದೆ. ವಿವೇಚನೆ ಅಂದ್ರೆ ಅದ್ರ ಸಲುವಾಗಿ ಬಿಟ್ಟು ಕೊಡುದಂತಲ್ಲ. 3ನೇ ರಾಹು ಇರೋದು, 3ನೇ ಕೇತು ಇರೋದ್ರಿಂದ ಸ್ವಲ್ಪ ಹಿನ್ನಡೆ ಇರ್ತದೆ. ಧೈರ್ಯ ಸಾಲೋದಿಲ್ಲ. ಮಾಡುವಂತ ಸಂದರ್ಭದಲ್ಲಿ ಧೈರ್ಯ ಕಡಿಮೆ ಇರ್ತದೆ. ಅದರಿಂದ ಕೆಲವರು ಪ್ರಯಾಣ ಮಾಡುವುದಿಲ್ಲ, ಹೆದರ್ಕೊಳ್ತಾರೆ. ಪ್ರಯಾಣಕ್ಕೂ ಕೂಡ ಹೆದರ್ಕೊಳ್ತಾರೆ. ಇಂಥದೆಲ್ಲ ಆಗಬಾರ್ದು. ಮಾಡುವಂತಹ ಕೆಲಸದಲ್ಲಿ ಧೈರ್ಯ ಇರಬೇಕು, ಸಂದೇಹಗಳಿರಬಾರ್ದು, ನಿಷ್ಠುರವಾಗಿರಬೇಕು, ಧೈರ್ಯದಿಂದ ಇರಬೇಕು, ಕಠಿಣವಾಗಿರಬೇಕು, ಮಾಡುವಂತ ಕೆಲಸ ಅತ್ಯಂತ ವಿಶ್ವಾಸಪೂರ್ಣ ಆಗಿರ್ಬೇಕು ಅನ್ನುವಂಥದ್ದನ್ನು ನಾವು ಹೇಳ್ತೇವೆ. ಈ ರಾಶಿಯವರಿಗೆ ಮಾತ್ರ ವಿಶ್ವಾಸಪೂರ್ಣದಿಂದ ಪೂರ್ಣರಾಗಿ ಮಾಡುವಂತ ಕೆಲಸ ಇವರಿಗೆ ಫಲವನ್ನ ಕೊಡ್ತದೆ. ಇನ್ನು ಅಲ್ಪ ಧನ ಲಾಭ, ಧನ ಬಹಳಷ್ಟು ಬರುವುದಿಲ್ಲ ಅಂತ ಹೇಳಿದೆ. ಆದರೂ ಇವರು ಸಾಲ ತೀರುವಷ್ಟಾದ್ರೂ ಬಂದೇ ಬರ್ತದೆ. ಜೀವನ ನಡೆಯಲಿಕ್ಕೆ ಏನು ಯಾವುದೇ ರೀತಿಯಾಗಿರ್ತಕ್ಕಂಥ ಕಡಿಮೆ ಆಗುವುದಿಲ್ಲ. ವ್ಯಾಪಾರದಲ್ಲಿ ಅಲ್ಪ ವೃದ್ಧಿ ಇರ್ತದೆ. ಇನ್ನು ಈ ರಾಶಿಯವರು ಯಾರ್ಯಾರು ವಿವಾಹ ಅಪೇಕ್ಷಿತರಿದ್ದಾರೆ ಅವರಿಗೆಲ್ಲ ಫಲಗಳು ಒಳ್ಳೆಯದಿದೆ. ಧಾರ್ಮಿಕ ಕ್ಷೇತ್ರದಲ್ಲಿಯೂ ಸಹಿತ ಸನ್ಮಾನಗಳು ದೊರೀತದೆ. ಒಂದು ಒಳ್ಳೆಯ ಗುರು ಸ್ಥಾನವನ್ನು ಈ ರಾಶಿಯವರು ಪಡಿತಾರೆ. ಯಾವ್ಯಾವರು ಈ ಸ್ಥಾನದಲ್ಲಿದ್ದಾರೋ ಅರ್ಚಕ ವರ್ಗ ಆಗಿರ್ಬೋದು, ಜ್ಯೋತಿಷಿಗಳಾಗಿರ್ಬೋದು, ಅಥವಾ ಇನ್ನು ಶಾಲಾ ಶಿಕ್ಷಣದಲ್ಲಿ ಎಷ್ಟೋ ಸಂದರ್ಭದಲ್ಲಿ ನಾವು ನೋಡ್ತೀವಿ, ಶಿಕ್ಷಕರಾಗಿ ಒಳ್ಳೆ ಸ್ಥಾನಕ್ಕೆ ಆ ಕಾಲೇಜು ಅಥವಾ ಸ್ಕೂಲು ಅವರಿಗೆ ಸ್ಥಾನಕ್ಕೆ ತಂದು ನಿಂದಿಸಿದ್ರು ಮಕ್ಕಳು ಅವ್ರನ್ನ ಟೀಚರ್ ಅಥವಾ ಪ್ರೊಫೆಸರ್ ಅಂತೇಳಿ ಒಪ್ಪಿಕೊಳ್ಳೋದೇ ಇಲ್ಲ. ಅವರನ್ನ ಅತ್ಯಂತ ಸಣ್ಣವರನ್ನ ಆಗಿ ನೋಡ್ತಾ ಇರ್ತಾರೆ. ನಾ ಹೇಳೋದು ಈ ರೀತಿಯಾಗಿರ್ತಕ್ಕಂಥ ಜಗತ್ತು ನಮ್ಮ ಎದುರಿಗಿದೆ. ಆದ್ರಿಂದ ಇದನ್ನ ಹೇಳ್ತೇನೆ. ಒಪ್ಪಿಕೊಳ್ಳುವಂತ ಕಾಲ ಈಗ ಬರ್ತದೆ. ಯಾರ್ಯಾರು ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದಾರೋ ಅವರಿಗೆ ಮಕ್ಕಳಿಂದ ಗೌರವ ಪ್ರಾಪ್ತಿ ಆಗ್ತದೆ. ಇದು ಪಡಿಬೇಕಾದ್ರೆ ಬಹಳ ಶ್ರಮ ಇದೆ. ಈ ಶಿಕ್ಷಕರಿಗೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಶಿಕ್ಷಕರಿಗೆ ಈ ಅನುಭವ ಇರ್ತದೆ. ಇಂಥ ಒಂದು ಯೋಗ ಇವರಿಗೆ ಬರ್ತದೆ. ಮಕ್ಕಳು ವಿಶ್ವಾಸದಿಂದ ಇವ್ರ ಇವರಲ್ಲಿ ಪಾಠವನ್ನ ಕಲಿತಾರೆ, ಗುರು ಸ್ಥಾನವನ್ನು ಪಡಿತಾರೆ ಅಂತ ಹೇಳಿ. ಅದೇ ರೀತಿ ಪೌರೋಹಿತ್ಯಾದಿ ಇತ್ಯಾದಿಗಳಲ್ಲಿ ಇರ್ತಕ್ಕಂಥವ್ರು, ಜ್ಯೋತಿಷದಲ್ಲಿ ಇರ್ತಕ್ಕಂಥವ್ರು, ಅವರಿಗೆ ಜನ ಗುರು ಸ್ಥಾನವನ್ನು ಕೊಟ್ಟು ಗೌರವಿಸ್ತಾರೆ ಅಂತ ಹೇಳ್ಬೋದು. ಆಗಸ್ಟ್ ವರೆಗೂ ಗುರು, ರವಿ ಮತ್ತು ಶುಕ್ರ ಶುಭ ಇದ್ದಾರೆ ಇವರಿಗೆ. ಶನಿ, ಮಂಗಳ, ಬುಧ ಅಷ್ಟೊಂದು ಒಳ್ಳೆ ಸ್ಥಾನದಲ್ಲಿ ಇಲ್ಲ. ಕಲಾವಂತಿಕೆಯಿಂದ ವ್ಯವಹಾರ ರೂಢಿಸಿಕೊಳ್ಳುವರಿ ಅಂತ ಹೇಳ್ಬೋದು. ನೋಡ್ರಿ, ಸ್ಕಿಲ್ಡ್ ಜಾಬ್ ಏನೇನವಲ್ಲ, ಆ ಎಲ್ಲಾ ಜಾಬ್ನಾಗಿರ್ತಕ್ಕಂಥವ್ರಿಗೆ ಇವ್ರಿಗೆ ಒಳ್ಳೆ ಫಲಗಳು ಸಿಗ್ತವೆ ಅಂತ ಹೇಳ್ಬೋದು. ಕಲೆಗಳಲ್ಲಿ ಕಲಾ ಅಂತಂದ್ರೆ ನೀವು ಬರೇ ನಾಟಕ, ರಂಗಭೂಮಿ ಅಥವಾ ನೀವು ಮತ್ತೇನೋ ನೃತ್ಯ, ಸಂಗೀತ ಅಂತಲ್ಲ. ವೃತ್ತಿಯಲ್ಲಿ ಕಲೆ, ವೃತ್ತಿ ಕಲೆ ಅಂತೇನಿದೆ, ಸ್ಕಿಲ್ಡ್ ಜಾಬ್ ಅಥವಾ ಸ್ಮಾರ್ಟ್ ವರ್ಕ್ ಅಂತೇನದಲ್ಲ, ಇದು ಒಳ್ಳೆಯ ಫಲಗಳನ್ನು ಇವರಿಗೆ ತಂದು ಕೊಡ್ತದೆ ಅಂತ ಹೇಳ್ಬೋದು. ಶುಭ ಕಾರ್ಯಗಳಲ್ಲಿ ಮನೆಯಲ್ಲಿ ನಡೀತವೆ. ಈ ಎಲ್ಲ ಫಲಗಳ ದೇವರ ಕೃಪೆಯಿಂದಾಗಿ ಈ ರಾಶಿಯವರಿಗೆ ಈ ಸಂವತ್ಸರ ಅತ್ಯಂತ ಆನಂದದಾಯಕ ಆಗಿರ್ತದೆ. ಒಳ್ಳೆಯ ಧನಧಾನ್ಯ ಸಮೃದ್ಧಿ ಇರ್ತದೆ. ಕಡಿಮೆ ಬರ್ತದೆ ಅಂತ ಹೇಳ್ತೀರಿ, ಸಮೃದ್ಧಿ ಆಗ್ತದೆ ಅಂತ ಹೇಳಿದ್ರೆ ಇದ್ರ ಅರ್ಥ ಏನು ಅಂದ್ರೆ ಈ ಎಲ್ಲ ಎಚ್ಚರಿಕೆಗಳನ್ನು ತೆಗೆದುಕೊಂಡು ಹೋಗ್ತಾ ಇರಬೇಕು. ಎಚ್ಚರಿಕೆಗಳಿಂದ ಕೂಡಿದವರಾಗಿದ್ದಾಗ ಈ ಫಲಗಳು ಉತ್ತಮವಾಗಿ ಬರ್ತದೆ ಅಂತ ಹೇಳಿ ಹೇಳ್ಬೋದು. ಇನ್ನು ಯಾವ ದೇವರ ಜಪ ಮಾಡಬೇಕು ಅಂತ ಹೇಳಿದ್ರೆ ಬುಧ ಜಪವನ್ನ ತಪ್ಪದೇ ಮಾಡ್ರಿ, ಗುರು ಜಪ ಮಾಡ್ರಿ. ಆನಂತರ ಈ ಸಂಬಂಧದಲ್ಲಿ ನಾವು ಸೂರ್ಯ ಜಪವನ್ನ ಮಾಡುವುದು ಬಹಳ ಉತ್ತಮ ಅಂತ ನಮಗನಿಸ್ತದೆ. ಸೂರ್ಯ ಮಂತ್ರ, ವಿಶೇಷವಾಗಿ ಗಾಯತ್ರಿ ಮಂತ್ರ ಜಪವನ್ನ ತಾವು ಮಾಡಿದ್ರೆ ಸಾಕು. ಸೂರ್ಯ ಮಂತ್ರವನ್ನ ನಿತ್ಯದಲ್ಲಿಯೂ ಸೂರ್ಯೋದಯಕ್ಕಿಂತಲೂ ಪೂರ್ವದಲ್ಲಿ ಎದ್ದು ದೇವರಿಗೆ ನಮಸ್ಕಾರ ಮಾಡಿದಿ, ಸೂರ್ಯ ದೇವರ ದರ್ಶನ ಮಾಡಿದ್ರೆ ಅದೆಷ್ಟೋ ದೋಷಗಳು ಪರಿಹಾರ ಆಗ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗುವುದು ಅಂತ ಹೇಳಿದ್ದೆ, ಆ ದೋಷ ಪರಿಹಾರ ಆಗ್ತದೆ. ಆರೋಗ್ಯಂ, ಆದಿತ್ಯನಿಂದ ಆರೋಗ್ಯವನ್ನ ಅಪೇಕ್ಷೆ ಪಡ್ಬೇಕಂತ, ಸೂರ್ಯನಿಂದ ಆರೋಗ್ಯವನ್ನು ಅಪೇಕ್ಷೆ ಪಡ್ಬೇಕಂತ. ಆರೋಗ್ಯ ಸುಧಾರಣೆ ಆಗಲಿ, ಒಳ್ಳೆಯದಾಗಲಿ ಅಂತ ಹೇಳಿ ತಿಳಿಸ್ತಾ ಮಿಥುನ ರಾಶಿ ಫಲವನ್ನು ಸಮಾಪ್ತ ಮಾಡ್ತಾ ಇದ್ದೀನಿ. ಹರೇ ನಮಃ, ಶ್ರೀ ಕೃಷ್ಣಾರ್ಪಣಮಸ್ತು.